टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ಮಧ್ಯೆ ಈ ಹನಿ ಟ್ರ್ಯಾಪ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತಿದ್ದಾರೆ ಹೋಮ್ ಮಿನಿಸ್ಟರ್. ಬೆಂಗಳೂರಿನಲ್ಲಿ ಮಾತನಾಡಿದ್ರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಸಚಿವ ರಾಜಣ್ಣ ದೂರು ಕೊಟ್ಟ ಮೇಲೆ ತನಿಖೆ ನಡೆಯಲಿದೆ. ಉನ್ನತ ಮಟ್ಟದ ತನಿಖೆಗೆ ಸಿಎಂ ಜೊತೆಗೆ ಚರ್ಚೆ ಮಾಡ್ತೀನಿ. 48 ಜನರ ಸಿಡಿ ಇದೆ ಎನ್ನುವುದೆಲ್ಲ ಊಹೆ ಮಾಡೋದಕ್ಕಾಗಲ್ಲ. ನನ್ನ ಜೊತೆ ಹೈಕಮಾಂಡ್ ಅಥವಾ ಸ್ನೇಹಿತರು ಯಾರು ಮಾತನಾಡಿಲ್ಲ, ಯಾರು ಕೂಡ ಒತ್ತಡವನ್ನು ಹಾಕಿಲ್ಲ ಅಂತಿದ್ದಾರೆ ಪರಮೇಶ್ವರ್. ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವತ್ತೇ ಹೇಳಿದರು. ಇನ್ನುವರೆಗೆ ಕಂಪ್ಲೇಂಟು ನನಗೂ ರೆಪ್ರೆಸೆಂಟೇಷನು ಬಂದಿಲ್ಲ. ಕಂಪ್ಲೇಂಟ್ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಆಗಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಒಂದು ಕಾಸ್ ಆಫ್ ಆ್ಯಕ್ಷನ್ ಬೇಕಾಗ್ತದೆ. ಅದಕ್ಕೋಸ್ಕರ ಅದನ್ನು ಬಂದ ಮೇಲೆ ಮುಂದೆ ಏನು ಮಾಡಬೇಕು ಅಂತ. ಈ ಮಧ್ಯೆ ನಾವೇನು ಇದೇ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ, ನನ್ನ ಹತ್ರ ಏನು ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದು ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಅವ್ರಿಗೇನೋ ಪಾಪ ಅವ್ರದ್ದೇನೋ ಏನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಹೇಳ್ದೆ, ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಲೂ ಹೇಳಿದೆ. ನಿನ್ನೆನೆ ಟಿವಿಗೆ ಅವರು ಹೇಳಿದ್ದಾರೆ, ಅದೆಲ್ಲ ಕೋಲಾರಲ್ಲೇನೋ ಟಿವಿಗೇನೋ ಹೇಳಿದ್ದಾರೆ. ಇದಕ್ಕೆ ನಾನು ಇನ್ನೇನು ಹೇಳ್ಬೇಕು ನಾನು. ಎಸ್, ಇದು ಡಿಸಿಎಂ ಮಾತು. ಒಂದು ಕಡೆ ತನಿಖೆಯನ್ನು ನಡೆಸ್ತೀವಿ ದೂರು ಕೊಟ್ರಿ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳ್ತಿದ್ದಾರೆ. ಮತ್ತೊಂದೆಡೆ ಅಂಥದ್ದೇನಾಗಿಲ್ಲ ಅನ್ನೋ ಅರ್ಥದಲ್ಲಿ ಡಿಸಿಎಂ ಮಾತನಾಡಿದ್ದಾರೆ. ದೂರು ಕೊಡಿ ಹಾಗೇನಾದ್ರು ಇದ್ರೆ ಅನ್ನುವಂಥ ಮಾಹಿತಿಯನ್ನ ಕೊಡ್ತಿದ್ದಾರೆ ಡಿ.ಕೆ. ಶಿವಕುಮಾರ್. ಒಟ್ಟಾರೆ ಈ ಹನಿ ಟ್ರ್ಯಾಪ್ ಪ್ರಕರಣ ಬಹಳ ದೊಡ್ಡ ಸಂಚಲನ ಕಾರಣ ಆಗಿದೆ. ಸದನದಲ್ಲೂ ಗದ್ದಲ ಕೋಲಾಹಲ ಎಬ್ಬಿಸಿತು. ಅದಾದ ಮೇಲೆ ಹೊರಗಡೆಯೂ ಕೂಡ ಮಾತಿನ ಸಮರ ಮುಂದುವರಿತಾ ಇದೆ. ವಿಪಕ್ಷಗಳಿಂದ ಆರೋಪಗಳು ಬಹಳ ಜೋರಾಗಿ ಕೇಳಿ ಬರ್ತಾ ಇದ್ರೆ, ಸ್ವಪಕ್ಷೀಯರಿಂದಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ವಾಗ್ದಾಳಿಗಳು ಕೇಳಿ ಬರ್ತಾ ಇದೆ. ಗೃಹ ಸಚಿವರು ತನಿಖೆ ನಡೆಸೋದಾಗಿ ದೂರು ಕೊಟ್ಟರೆ ತಿಳಿಸಿದ್ದಾರೆ.